ಅವರದ್ದೇ ಪಾರ್ಟಿಯ 100 ಜನರನ್ನ ಭದ್ರತೆಗೆ ಇಟ್ಟುಕೊಳ್ಳಲಿ ಜನಾರ್ದನ ರೆಡ್ಡಿ ಪತ್ರಕ್ಕೆ ಡಿಕೆ ಶಿವಕುಮಾರ್ ವ್ಯಂಗ್ಯವಾಡಿದ್ದಾರೆ. Z+ ಭದ್ರತೆ ನೀಡಬೇಕೆಂದು ಶಾಸಕ ಜನಾರ್ದನ ರೆಡ್ಡಿ ಮನವಿ ಮಾಡಿಕೊಂಡಿದ್ರು. ಬಳ್ಳಾರಿಯಲ್ಲಿ ತಮ್ಮ ಮೇಲೆ ಪೂರ್ವ ಯೋಜಿತ ಹತ್ಯೆ ಯತ್ನ ನಡೆದಿದೆ. ಹೀಗಾಗಿ ತನಗೆ ಹಾಗೂ ತಮ್ಮ ಕುಟುಂಬಸ್ಥರಿಗೆ Z+ ಭದ್ರತೆ ನೀಡಬೇಕು. ಸಿಎಂ ಸಿದ್ದರಾಮಯ್ಯ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾಗೆ ಪತ್ರ ಬರೆದಿದ್ದ ರೆಡ್ಡಿ ಮತ್ತು ರೆಡ್ಡಿಯ ಪುತ್ರ. ನೋಡಿ, ರಾಜ್ಯದ ಒಬ್ಬ ಮಾಜಿ ಸಚಿವನ ನಿವಾಸಕ್ಕೆ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ಯಕಶ್ಚಿತ್ ಆಫ್ಟರ್ ಆಲ್ ಒಬ್ಬ MLA ಒಂದು ಯುವ ಸಮೂಹವನ್ನ ಗುಂಪಾಗಿ ಕರೆದುಕೊಂಡು ಬರ್ತಾರೆ. ಮಾಜಿ ಸಚಿವ ಹಾಲಿ ಶಾಸಕನ ನಿವಾಸದ ಎದುರು ಭಯಪಡಿಸುವ ರೀತಿ ನಿಂತುಕೊಂಡು ಪೋಸ್ ಕೊಡ್ತಾರೆ. ಗಾಳಿಯಲ್ಲಿ ಗುಂಡು ಹಾರಿಸಲಾಗುತ್ತೆ. ಹಾಡಹಗಲೇ ರಾಜ್ಯದ ಕಾನೂನು ಸುವ್ಯವಸ್ಥೆ ಕಟಕಟೆಯಲ್ಲಿ ನಿಲ್ಲುತ್ತೆ ಅನ್ನುವುದಾದ್ರೆ, ಈ ರಾಜ್ಯದ ನಾಗರಿಕ ಎಂಬ ನಿಟ್ಟಿನಲ್ಲಿ, ಈ ರಾಜ್ಯದ ಒಂದು ವಿಧಾನಸಭೆಯ ಸದಸ್ಯ ಎಂಬ ನಿಟ್ಟಿನಲ್ಲಿ, ಮಾಜಿ ಸಚಿವ ಅನ್ನುವ ಕನಿಷ್ಠ ಕನ್ಸರ್ನ್ ಆಧಾರದಲ್ಲಿ ರಾಜ್ಯ ಸರ್ಕಾರ ಭದ್ರತೆ ಕೊಡೋದೇನು ತಪ್ಪಲ್ಲ. ಸರಿ, ಇನ್ನು ಜನಾರ್ದನ ರೆಡ್ಡಿ ಒಂದು ಸಾಮಾನ್ಯ ಎಸ್ಕಾರ್ಟ್ ಅನ್ನ ಕೇಳಿದ್ರೆ ರಾಜ್ಯ ಸರ್ಕಾರ ಕೊಡ್ತಿತ್ತೋ ಏನು? ಗೃಹ ಇಲಾಖೆಯಲ್ಲಿ ಏನೋ ಒಂದೆರಡು ಕಾನ್ಸ್ಟೇಬಲ್ಗೆ ಏನು ಕೊರತೆನೇ ಇದೆ? ಇಲ್ಲ. ಆದ್ರೆ ಕೇಳಿದ್ದು Z+ ಸೆಕ್ಯೂರಿಟಿ, Z+ ಸೆಕ್ಯೂರಿಟಿ. ಏನ್ ಅನ್ಕೊಂಡವ್ರೆ ಜನಾರ್ದನ ರೆಡ್ಡಿ? ಕೇಂದ್ರಕ್ಕೊಂದು ಪತ್ರ ಬರೆದವ್ರೆ, ಕೊಡಬೇಕಾಗಿರೋದು ಕೇಂದ್ರ ಸರ್ಕಾರ Z+ ಸೆಕ್ಯೂರಿಟಿನ. Z+ ಸೆಕ್ಯೂರಿಟಿಗೆ ನಮ್ಮ ಬೆಂಗಳೂರು ಹೊಂದಿಕೊಳ್ಳುತ್ತಾ ಮೇಕ್ರಿ ಸರ್ಕಲ್ ನಿಂದ ಮೆಜೆಸ್ಟಿಕ್ ವರೆಗೂ ತಲುಪಬೇಕಾದರೆ ಜನಾರ್ದನ ರೆಡ್ಡಿ ಒಂದು ವೇಳೆ Z+ ಅವರಿಗೆ ಸೆಕ್ಯೂರಿಟಿ ಕೊಡುವುದೇ ಆದರೆ 5,000ಕ್ಕೂ ಹೆಚ್ಚು ವಾಹನಗಳು ನಿಂತ್ಕೋಬೇಕಾಗುತ್ತೆ. ಎಮರ್ಜೆನ್ಸಿ ಆಂಬ್ಯುಲೆನ್ಸ್ಗಳು ಸೈಡು ಕೊಡದೆ ಇಕ್ಕಟ್ಟಿಗೆ ಸಿಕ್ಕಿ ಹಾಕಿಕೊಳ್ಳೋ ಸನ್ನಿವೇಶಗಳಿದಾವೆ. ಅಂತೂ ನೀವೇನೋ ಹೈದರಾಬಾದಲ್ಲಿ ಬದುಕ್ತಾ ಇದ್ರೆ ಸರಿ, ಏನೋ ಕೊಡ್ಬೋದು. ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರು ಈಗಾಗಲೇ ಟ್ರಾಫಿಕ್ ಸೈತಾನ್ನಿಂದ ವಿಲವಿಲ ಒದ್ದಾಡ್ತಾ ಇದೆ. ನೀವೇನು ಬಳ್ಳಾರಿಲೇ ಇರ್ತೀರೇನು? 24 ಗಂಟೆ ಬೆಂಗಳೂರಲ್ಲಿ ಇರ್ತೀರಿ. ನಿಮಗೆ Z+ ಸೆಕ್ಯೂರಿಟಿ ಕೊಟ್ಟರೆ ಬೆಂಗಳೂರು ಮತ್ತೊಮ್ಮೆ ಆತಂಕಕ್ಕೆ ಒಳಗಾಗುತ್ತೆ. ಮತ್ತೊಮ್ಮೆ ಶಬ್ದ ಮಾಲಿನ್ಯಗಳು ಉಂಟಾಗ್ತವೆ. ಒಂದು ಸೆಕೆಂಡ್ ನಿಂತ್ಕೊಂಡ್ರೆ ಹಾರ್ನ್ ಹೊಡೆದು ಸಹಿಸ್ಕೊಳ್ಳೋಕ್ಕಾಗಲ್ಲ. ಅಂಥದ್ರಲ್ಲಿ Z+ ಸೆಕ್ಯೂರಿಟಿ ಕೊಟ್ಟು, ಸ್ವತಃ ಕುಮಾರಸ್ವಾಮಿ ಆಡಳಿತದಲ್ಲಿದ್ದಾಗ ನನಗೆ ಯಾವ ಸೆಕ್ಯೂರಿಟಿನೂ, ನನಗೆ ಯಾವ ಝೀರೋ ಟ್ರಾಫಿಕ್ಕೇ ಬೇಡ ಅಂದಿದ್ರು. ನನಗೆ ಝೀರೋ ಟ್ರಾಫಿಕ್ ಬೇಡ ಅಂದಿದ್ರು. ಸಿದ್ದರಾಮಯ್ಯನವರು ಕೂಡ ಅದನ್ನೇ ಘೋಷಣೆ ಮಾಡ್ಕೊಂಡಿದ್ರು. ಆದರೂ ಕೂಡ ಸಿದ್ದರಾಮಯ್ಯನವರು ಝೀರೋ ಟ್ರಾಫಿಕ್ ತೆಗೆದುಕೊಳ್ಳದೇ ಇದ್ರೂ ಕೂಡ ಅವರ ಕ್ಯಾಬಿನೆಟ್ನ ಮಿನಿಸ್ಟರ್ಗಳು ಹೋಗಬೇಕಾದ್ರೆ ಅವರೇ ಫೋನ್ ಮಾಡಿ ಹೇಳ್ತಾರೆ ಟ್ರಾಫಿಕ್ ಪೊಲೀಸರು, ನಾವು ಬರ್ತಾ ಇದ್ದೀವಿ ಅಂತೇಳಿ. ಅದು ಜಾರಿಯಲ್ಲಿ ಇಲ್ಲದೇ ಇದ್ರೂ ಕೂಡ ಟ್ರಾಫಿಕ್ ಪೊಲೀಸರು ಪ್ರೋಟೋಕಾಲ್ನ ಹೆಸರಿನಲ್ಲಿ ಟ್ರಾಫಿಕ್ ಬ್ಲಾಕ್ ಮಾಡ್ತಾರೆ. ಎಮರ್ಜೆನ್ಸಿ ನೋಡಿ, ಕ್ಯಾಬಿನೆಟ್ ಮಿನಿಸ್ಟರ್ಗಳ ಪ್ರೋಗ್ರಾಮ್ ಶೆಡ್ಯೂಲ್ಗಳು ಎಮರ್ಜೆನ್ಸಿ ಇದ್ರೆ ಮಾತ್ರ ಝೀರೋ ಟ್ರಾಫಿಕ್ ಕೊಡಬೇಕು. ಅದು ಕೂಡ ಗೃಹ ಸಚಿವರಿಗೆ ಮಾತ್ರ, ಹೋಮ್ ಮಿನಿಸ್ಟರ್ಗೆ ಮಾತ್ರ. ಇಲ್ಲಿ ಪೌರಾಡಳಿತ ಸಚಿವನು ಕೂಡ ಝೀರೋ ಟ್ರಾಫಿಕಲ್ಲೇ ಹೋಯ್ತಾರೆ. ನಮ್ಮ ಕರ್ನಾಟಕದ ದುರಾವ್ಯವಸ್ಥೆ ಇದು, ದುರಾಡಳಿತ. ಸರಿ, ಈಗ ಜನಾರ್ದನ ರೆಡ್ಡಿ ಪತ್ರ ಬರೆದಿದ್ದು ಕೇಂದ್ರ ಸರ್ಕಾರಕ್ಕೆ. ಅದಕ್ಕೆ ವ್ಯಂಗ್ಯವಾಡಿದ್ದಾರೆ ರಾಜ್ಯದ ಉಪಮುಖ್ಯಮಂತ್ರಿ. ಅವ್ರ ಪಾರ್ಟಿ 100 ಜನರನ್ನು ಬೇಕಾದ್ರೆ ಹಿಡ್ಕೊಳ್ಳಿ ಭದ್ರತೆಗೆ ಅಂತ. ಜನಾರ್ದನ ರೆಡ್ಡಿ ಪತ್ರಕ್ಕೆ ಡಿಕೆ ಶಿವಕುಮಾರ್ ವ್ಯಂಗ್ಯ. Z+ ಭದ್ರತೆ ನೀಡಬೇಕೆಂದು ಶಾಸಕ ಜನಾರ್ದನ ರೆಡ್ಡಿ ಮನವಿ. ಬಳ್ಳಾರಿಯಲ್ಲಿ ತಮ್ಮ ಮೇಲೆ ಪೂರ್ವ ಯೋಜಿತ ಹತ್ಯೆ ಯತ್ನ ನಡೆದಿದೆ. ಹೀಗಾಗಿ ತನಗೆ ಹಾಗೂ ತಮ್ಮ ಕುಟುಂಬಸ್ಥರಿಗೆ Z+ ಭದ್ರತೆ ನೀಡಬೇಕು. ಸಿಎಂ ಸಿದ್ದರಾಮಯ್ಯ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾಗೆ ಪತ್ರ ಬರೆದಿದ್ದ ರೆಡ್ಡಿ ಇದೀಗ ಈ ವಿಚಾರಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. Z ಕ್ಯಾಟಗರಿ ಅಥವಾ Z ಆದರೂ ಕೇಳಲಿ, ಇರಾನ್ ಅಮೆರಿಕಾದಿಂದ ತರಿಸಿಕೊಳ್ಳಲಿ, ಅವರ ಪಾರ್ಟಿಯ 100 ಜನರನ್ನ ಭದ್ರತೆಗೆ ಇರಿಸಿಕೊಳ್ಳಲಿ, ಯಾರು ಬೇಡ ಅಂತಾರೆ ಅಂತ ವ್ಯಂಗ್ಯವಾಡಿದ ಡಿಕೆ ಶಿವಕುಮಾರ್. ಇನ್ನು ಖಾಸಗಿಯಾಗೂ ಕೂಡ Z+ ಸೆಕ್ಯೂರಿಟಿಯನ್ನು ಇಟ್ಕೊಳ್ಳೋದಕ್ಕೆ ಅನುಮತಿಗಳಿಲ್ಲ. ರೂಲಿಂಗ್ ಪಾರ್ಟಿ ಅದು ಕೂಡ ಅವ್ರಿಗೇನಾದರೂ ಥ್ರೆಟ್ಗಳಿದ್ರೆ, ಬೆದರಿಕೆಗಳಿದ್ರೆ Z+ ಕೊಡೋದಿಲ್ಲ, ಬದಲಾಗಿ ಒಂದು ಸ್ವಲ್ಪ ಹೆಚ್ಚುವರಿ ಸೆಕ್ಯೂರಿಟಿಗಳನ್ನು ಕೊಡ್ತಾರೆ. ಇನ್ನು ಜನಾರ್ದನ ರೆಡ್ಡಿ ಅವರಿಗೆ ಕೇಂದ್ರ ಸರ್ಕಾರ ರಾಷ್ಟ್ರಪತಿಯ ಅಂಗೀಕಾರದ ಮೇರೆಗೆ ಅಥವಾ ರಾಜ್ಯ ಕೇಂದ್ರ ಗೃಹ ಇಲಾಖೆಯ ಏನು ಅಧಿಕೃತವಾದಂತಹ ಮುದ್ರೆ ಒತ್ತಿದ ಪರ್ಮಿಷನ್ ಲೆಟರ್ ಆಧಾರದಲ್ಲಿ Z+ ಭದ್ರತೆಯನ್ನು ತೆಗೆದುಕೊಳ್ಳಬಹುದು ಜನಾರ್ದನ ರೆಡ್ಡಿ. ಹಾಗಾಗಿ ಸರ್ಕಾರದ ಮೊರೆ ಹೋಗ್ತಿರೋದು ಹಾಗೆ. ಇನ್ನು Z+ ಸೆಕ್ಯೂರಿಟಿಗೆ ಮ್ಯಾನ್ ಪವರ್ ಅನ್ನು ಇಟ್ಟುಕೊಳ್ಳದಿರುವಷ್ಟು ದಾರಿದ್ರ್ಯ ಜನಾರ್ದನ ರೆಡ್ಡಿಗೇನಿಲ್ಲ.
ಮನಸ್ಸು ಮಾಡಿದ್ರೆ Z ಏನು Y X ಎಲ್ಲ ಭದ್ರತೆನೂ ಇಟ್ಕೋತಾರೆ ಅವರು. ಆದರೆ ಸರ್ಕಾರದ ಅನುಮತಿ ಬೇಕು ಅನ್ನೋ ಕಾರಣಕ್ಕೆ ಪತ್ರ ಬರೆದಿರ್ತಾರೆ ಜನಾರ್ದನ ರೆಡ್ಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.